So okay, next. What is the resistance? ನೋಡಿ, ಸೊ ಫಸ್ಟ್ ಕೇಳ್ಕೊಡಿ. ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಓಮ್ಸ್ ಲಾ ಬಗ್ಗೆ. ಓಮ್ಸ್ ಲಾ ಏನು ಹೇಳ್ತಾನೆ? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್ current is directly proportional to the potential difference and inversely proportional to the resistance. ಒಟ್ಟಾರೆ ಪರಿಣಾಮ ಅದರದ್ದು I is equal to V by R ಅಥವಾ V is equal to, ಸರಿಯಾಗಿ ನೋಡ್ಕೊಳ್ಳಿ, V is equal to ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ V is equal to I into R. ಓಕೆನಾ? ಸೊ ಇಲ್ಲ, ನಾವು ಇನ್ನೊಂದು ಕಂಡು ಹಿಡಿಬೇಕಪ್ಪ ಅಂತ ಅಂದರೆ, ಸೊ ಅದೇನಪ್ಪ ಅಂತಂದರೆ ನೋಡಿ, ಐ ವ್ಯಾಲ್ಯೂ ಗೊತ್ತಾಯ್ತು ವಿ ಬೈ ಆರ್, ವಿ ಗೊತ್ತಾಯ್ತು ಐ ಆರ್, ಉಳಿದದ್ದು ಯಾವ್ದು ಹೇಳು? ಆರ್ ವ್ಯಾಲ್ಯೂ. ಆರ್ ಇಸ್ ಈಕ್ವಲ್ ಟು ನೋಡಿ ವಿ ಬೈ ಐ. ಇದಿಷ್ಟರ ಮೇಲೆ ಇವತ್ತು ನಾವು ಲೆಕ್ಕಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆನಾ? ಓಕೆ, ಹೋಗೋಣ ಮುಂದಕ್ಕೆ. ಸೊ ಈಗ ನೋಡೋಣ ಫಸ್ಟು, ವಾಟ್ ಈಸ್ ದ ರೆಸಿಸ್ಟೆನ್ಸ್? ವಾಟ್ ಈಸ್ ದ ರೆಸಿಸ್ಟೆನ್ಸ್? ವಾಟ್ ಈಸ್ ದ ರೆಸಿಸ್ಟೆನ್ಸ್ ಅಂದ್ರೆ ಏನು ಕೇಳಿದ್ದಾರೆ ಹೇಳಿ? ಹಾಗಿದ್ರೆ ಆರ್ ಕೇಳಿದ್ದಾರೆ. ಕರೆಕ್ಟ್ ಏನಪ್ಪ? ಏನು ಕೊಟ್ಟಿದ್ದಾರೆ ನೋಡೋಣ. ವಾಟ್ ಈಸ್ ದ ರೆಸಿಸ್ಟೆನ್ಸ್ ಅಂದ್ರೆ ಕ್ವಶನ್ ಮಾರ್ಕ್ ಏನಪ್ಪ? ಆರ್ ಅನ್ನ ಕಂಡುಹಿಡಬೇಕು. ಆರ್ ಅಂದ್ರೇನು? ರೆಸಿಸ್ಟೆನ್ಸ್. ವಿ ಅಂದ್ರೇನು? ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫರೆನ್ಸ್. ಅರ್ಥ ಆಗತ್ತಾ ನಿಮಗೆ? ಸೊ ಅಥವಾ ಎಲೆಕ್ಟ್ರೋಮೋಟಿವ್ ಫೋರ್ಸ್. ನೋಡಿ, ವೋಲ್ಟೇಜ್ ಇದಲ್ಲ, ಇದಕ್ಕೆ ಮೂರು ಅರ್ಥ. ಒಂದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೂ ವೋಲ್ಟೇಜೇ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೂ ವೋಲ್ಟೇಜೇ, ವೋಲ್ಟೇಜ್ ಅಂದ್ರೂ ವೋಲ್ಟೇಜ್. ಅರ್ಥ ಆಯ್ತಾ? ಐ ಅಂದ್ರೇನು? ಕರೆಂಟು. ಐ ಅಂದ್ರೇನು? ಕರೆಂಟ್. ಆರ್ ಈಗ ಏನು ಮಾಡ್ಬೇಕು ನಾವು ನೋಡಿಲಿ? ವಾಟ್ ಈಸ್ ದ ರೆಸಿಸ್ಟೆನ್ಸ್ ಅಂತ ಹೇಳ್ತಾನೆ. ಅಂದ್ರೆ ರೆಸಿಸ್ಟೆನ್ಸ್ ಎಷ್ಟೈತೆ ಅಂತ ಕಂಡುಹಿಡಿಬೇಕು. ಇಫ್ ಐ ಇಸ್ ಈಕ್ವಲ್ ಟು, ಅವನೇ ಕೊಟ್ಟಾನೆ ಎಷ್ಟಪ್ಪ? 11.5 amps. 11.5 amps ಕೊಟ್ಟಿದ್ದಾನೆ. ಆಮೇಲೆ ಕೊಟ್ಟಾನೆ ವೋಲ್ಟೇಜ್ ಕೊಟ್ಟಾನೆ. ಎಷ್ಟು ಹೇಳು? 380 ವೋಲ್ಟ್ಸ್. ಕರೆಕ್ಟಾ? ನಿಮ್ಮ ಬುಕ್ಕಲ್ಲಿ ಬರ್ಕೋಬೇಕು. ಅರ್ಥ ಆಗುತ್ತಾ? ನೋಡಿ ಈಗ. ಸೊ ಈಗ ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ, ನೀವು ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಮೂರಲ್ಲಿ ಯಾವ್ದಾಗತ್ತೆ ಅದು ಒಂದು ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಡಕ್ಕಾಗತ್ತೆ. ಕೆಂಪರನ್ನ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಮೂರು ಫಾರ್ಮುಲಾ ನೆನ್ಪಿಡೋದು ಬೇಕಿಲ್ಲ. ಅರ್ಥ ಆಯ್ತಾ? ಮೂರು ಒಂದೇ ಫಾರ್ಮುಲಾ. ಫಾರ್ಮುಲಾ ಏನು ಹೇಳು? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಕರೆಕ್ಟ್ ಏನಪ್ಪ? ಸೊ ಬರ್ಕೋಬೇಡಿ. ನೋಡಿ ಇಲ್ಲಿ ವಿ ಅಂದ್ರೆ ಏನಪ್ಪ? ವೋಲ್ಟೇಜ್ ಅವನು ಕೊಟ್ಟಿದ್ದಾನೆ. ಎಷ್ಟಪ್ಪ? 380 ಇಸ್ ಈಕ್ವಲ್ ಟು ಐ ಅಂದ್ರೆ ಎಷ್ಟಪ್ಪ? 11.5 ಇಂಟು ಆರ್. ಹಂಗೆ ಇರಲಿ. ಕರೆಕ್ಟಾ? ಸೊ ನೋಡಿ, ಈಗ ಆರ್ ಇಸ್ ಈಕ್ವಲ್ ಟು, ಆರ್ ಅಲ್ಲೇ ಇರುತ್ತೆ, 11.5 ಈಕ್ವಲ್ಸ್ ಇಂದ ಆ ಕಡೆಗೆ ಹೋಗುತ್ತೆ. ಆವಾಗ 380 ಡಿವೈಡೆಡ್ ಬೈ 11.5 ಆಗುತ್ತೆ. ಸೊ ಆವಾಗ ಇದನ್ನ ಡಿವೈಡೆಡ್ ಬೈ ಮಾಡಿದ್ರೆ ಆರ್ ಇಸ್ ಈಕ್ವಲ್ ಟು ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಬರುತ್ತೆ. ಎಷ್ಟು ಬರುತ್ತೆ ಹೇಳಿ? ಯಾವ್ದು ಆಪ್ಷನ್ ನೋಡಿಲಿ? 13. ಕ್ಯಾಲ್ಕುಲೇಟರ್ ತಗೊಳ್ಳಿ, ಪಟ ಕ್ಯಾಲ್ಕುಲೇಟರ್ ತೆಗಿರಿ. ಎಲ್ಲ ತೆಗೆದ್ರೆ ಕ್ಯಾಲ್ಕುಲೇಟರ್ ತೆಗಿಬೇಕು. ಕ್ಯಾಲ್ಕುಲೇಟರ್ ತೆಗಿರಿ. ಕ್ಯಾಲ್ಕುಲೇಟರ್ ತೆಗೆದ್ರೇನೆಯ ಕರೆಕ್ಟಾಗಿ ನೋಡಿ, 380 ಡಿವೈಡೆಡ್ ಬೈ 11.5 ಅನ್ನ ಮಾಡಿದ್ರೆ ಯು ಆರ್ ಗೆಟಿಂಗ್ 33 ಓಮ್. ರೆಸಿಸ್ಟೆನ್ಸ್ ಅನ್ನ ಓಮ್ ಅಲ್ಲಿ ಅಳತೆ ಮಾಡ್ತೀವಿ, ಕರೆಂಟ್ ಅನ್ನ ಆಂಪ್ಸ್ ಅಲ್ಲಿ ಅಳತೆ ಮಾಡ್ತೀವಿ, ಆಂಪಿಯರ್ ಅಲ್ಲಿ. ವೋಲ್ಟೇಜ್ ಅನ್ನ ವೋಲ್ಟ್ಸ್ ಅಲ್ಲಿ ಅಳತೆ ಮಾಡ್ತೀವಿ. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಸಿ ಹಿಯರ್, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಇಫ್ ದ current is 11.5 amps and voltage is 380 volts? As you know, we know that as per Ohm's law, V is equal to I into R, or I is equal to V by R, or R is equal to V by I. This is the same formula. So V is equal to IR. Suppose I is equal to V divided by R. R comes from right side to left side, it goes to the down side. Okay, I is equal to V by R. So R is equal to this is V by I. So now he is asking R. Now he has given I is equal to 11.5 amps. Voltage is 380 volts. As per Ohm's law, V is equal to I into R. Simple formula. First you know only single formula. This one V is equal to I into R. This V is
substitute the value of V 380 in equation. This is V is equal to IR. So instead of V, we write 380. That is equal to, instead of I, we can write the 11.5 into R. Then R is equal to 380 divided by 11.5. After simplification, now you are getting R is equal to 33 ohms. Which is the correct answer? C is the correct answer. Correct answer. ಗೊತ್ತಾಯ್ತಾ ಎಲ್ಲರಿಗೂ? ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕ ಸೇಮ್ ಲೆಕ್ಕ, ಏನು ಚೇಂಜಸ್ ಇಲ್ಲ, ಇದ್ರ ಮೇಲೆನೆ ಲೆಕ್ಕ ಬರುತ್ತೆ. ಏನು ಹೇಳು? V is equal to I into R. Next, go for the second problem. So what is the second problem? What is the current? Now he is asking the current. Now I is equal to how much? He is asking the what is the current? If resistance is 50 ohm, this is the measurement of the unit of the resistance ohm, and voltage is 220 volts. Okay, so see another one time. What is the current? ಹಾಗಿದ್ರೆ current ಎಷ್ಟು? What is the current? If resistance is 50 ohms and voltage is 220 ohms, then what is the formula? Again comes to the formula, V is equal to I into R. Okay, V is equal to I into R. What is the value of V? Substitute the value of V. So instead of V, you can write 220 volts. Okay, 220. That is equal to what is the current? You can find into what is the resistance? 50 ohm. 50 ohm. Okay. Now current is equal to I is equal to 220 divided by 50. 220 divided by 50. ನೋಡಿ ಈಕ್ವಲ್ಸ್ ಇಂದ ಈ ಕಡೆ ಬಂದಾಗ 50 ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. Now you can see 0 0 5 1 जा 5 4 जा 20 0.5 5 4 जा 20. ಸೊ ನೋಡಿ ಇಲ್ಲಿ ಇನ್ನೊಂದ್ಸರಿ ಕೇಳ್ಕೊಳ್ಳಿ. ಐ ಕೇಳಿದಾನೆ, ಆರ್ ಕೊಟ್ಟಿದ್ದಾನೆ 50 ಓಮ್ ಇದೆ, ವಿ ಕೊಟ್ಟಿದ್ದಾನೆ 220 ಓಮ್ ಇದೆ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, 220 ಇಸ್ ಈಕ್ವಲ್ ಟು ಐ ಇಂಟು 50. ಸೊ ವಿ ವ್ಯಾಲ್ಯೂವನ್ನು ಹಾಕಬೇಕು. ವಿ ಜಾಗದಲ್ಲಿ 220 ನೋಡಿ ಸರಿ ಸಮಾನವಾದಂತ ಪದ. ವಿ ಜಾಗದಲ್ಲಿ ಏನಾಗ್ತೀರಾ? 220 ಹಾಕ್ತೀರಾ. ದಟ್ ಇಸ್ ಈಕ್ವಲ್ ಟು ಐ. ಐ ಅನ್ನ ಕಂಡುಹಿಡಿಯಬೇಕು. ವಿ ಬಂದು ಎಷ್ಟಿದೆಪ್ಪ? ಸಾರಿ, ಆರ್ ಎಷ್ಟು ಕೊಟ್ಟಿದ್ದಾನೆ? 50 ಓಮ್ ಕೊಟ್ಟಿದ್ದಾನೆ. ಸೊ ಐ ಅಲ್ಲೇ ಇರುತ್ತೆ. 50 ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. 5 ಒಂದೇ 5, 5 4 20, 2 ಉಳಿತು ಪಾಯಿಂಟ್ ಇಡ್ತೀಯ, 20 ಆಯ್ತು, 5 4 20. ನಾವು ಯು ಆರ್ ಗೆಟಿಂಗ್ ದ ಐ ಇಸ್ ಈಕ್ವಲ್ ಟು 4.4 amps. ಎಲ್ಲಿದೆ ನೋಡಿ 4.4 amps. ಸೊ ದಟ್ ಇಸ್ ದ ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೊ ಓಕೆ, ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಹಾಗಿದ್ರೆ ಯಾವ್ದು ಕೊಟ್ಟಿದ್ದಾನೆ, ಯಾವ್ದು ಕೊಟ್ಟಿಲ್ಲ ಅಂತೇಳಿ. ಸೊ ಓಕೆ, ಅಳಿಸ್ಲಾ ಇದನ್ನ? ಕಮ್ ಆನ್. ಸೊ now see another problem. What is the voltage? Now he is asking the voltage. What is the voltage? What is the voltage? Now voltage should be question mark. Then resistance is 250 ohm. Resistance is 250 ohm. What about the current? 0.44 amps. 0.44 amps. Now formula is, what is the formula? V is equal to I into R. Simple problem. What is the value of I? What is the value of I? 0.44 into what is the value of resistance? 250 ohm. So you can multiply both. Now you are getting how much you are getting? Come on, calculator ತಗೊಳ್ಳಿ, ಗುಣಿಸ್ರಿ, ಉತ್ತರವನ್ನ ಹೇಳಿ. ಸೊ ಎಷ್ಟು ಬಂತು ಹೇಳಿ? ಯಾರು ಬಂತು? ಯಾರಿಗಾರ? ಸೊ ಎಷ್ಟು ಬಂತು? ತೆಗೀರಿ ಕ್ಯಾಲ್ಕುಲೇಟರ್, ಪಟ ಪಟ ಹೊಡೀರಿ. 110 ವೋಲ್ಟ್. ವಿ ಅಂದ್ರೆ ಏನಪ್ಪ? ವೋಲ್ಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ 110 ಎಲ್ಲಿದೆ ಹೇಳಿ? ಡಿ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಅರ್ಥ ಆಯ್ತಾ ಎಲ್ಲರಿಗೂ? ಇನ್ನೊಂದ್ಸರಿ ಕೇಳ್ಕೊಳ್ಳಿ. ಸೊ ವಾಟ್ he is asking, what is the voltage? The voltage should be question mark. Voltage ಎಷ್ಟು ಅಂತ ಕೇಳ್ತಾನೆ. He has given the resistance 250 ohm and current 0.44 amp.
The formula is V is equal to I into R. I is 0.44. And resistance is 250 ohm. You can multiply both 0.44 and 250. Now you are getting the 110 volts. 110 volts. So that is the D is the correct answer. Next we go for the question number 173. What is the question number? 173. So well, what he has given, see another one time. So in this question, which is the statement current according, nodi, this is a simple answer. So which is the statement is correct? Which statement is correct according to the Ohm's law? According to the Ohm's law. As per Ohm's law, which statement is correct? Nodi, already ಹೇಳಿದೀನಿ. I is directly proportional to voltage. I is inversely proportional to the resistance. So finally, I is equal to V by R ಅಥವಾ V is equal to IR. ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ನೋಡಿ ಇಲ್ಲಿ ಏನಿದೆ, I is equal to 1 by V. ಇಲ್ಲಿ R ಆಯ್ತಾ? ಹಾಗಾಗಿ ಇದು ತಪ್ಪು ಉತ್ತರ. ಇದೇನಿದು ತಪ್ಪು ಉತ್ತರ. ನೆಕ್ಸ್ಟ್ ಹೋಗೋಣ. I is equal to R ಅಂತಾನೆ, ಇಲ್ಲಿ V ಆಯ್ತಾ? ಇಲ್ಲ, ಇದು ಸಹ ತಪ್ಪು ಉತ್ತರ. ನೋಡಿ ಈಗ ಇಲ್ಲಿ ನೋಡಿ ಏನ್ ಹೇಳ್ತಾರೆ, I is equal to R by V ಅಂತಾನೆ. ನೋಡಿ I is equal to R by I is equal to ಏನು ಹೇಳು, V by R ಆಗತ್ತೆ. R by I V ಆಗಲ್ಲ, ಇದು ತಪ್ಪು ಉತ್ತರ. ಹಾಗಾದ್ರೆ I is equal to ಏನಪ್ಪಾ, I is equal to V by R. V by R. ನೋಡಿ ಇದೇ ಫಾರ್ಮುಲಾ ಕನ್ವರ್ಟ್ ಮಾಡಬಹುದು. ನೋಡಿ ಇಲ್ಲಿ I is equal to ಏನಾಗುತ್ತೆ, R ಆ ಕಡೆ ಹೋಗುತ್ತೆ, V by R. I is equal to V by R. ಹಾಗಾದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಆಸ್ ಪರ್ ಓಮ್ಸ್ ಲಾ I is equal to V by R ಅಥವಾ V is equal to IR. ಹೆಂಗ್ ಬೇಕಾದ್ರೂ ಹೇಳ್ಬೋದು. ಓಕೆ, ಹೋಗೋಣ ಮುಂದಿನ ಲೆಕ್ಕ ನೋಡೋಣ. What is the filament resistance? What is the filament resistance? Now comes to the next problem. So what is the filament resistance? 6 volt bulb. So ನೀವು ಫಿಲಮೆಂಟ್ ಅಂದ್ರೆ ಬಲ್ಬ್ ಒಳಗಡೆ ತಂತಿ ಇರ್ತದೆ ನೋಡಿದಿರಲ್ಲ, ಸಣ್ಣ ತಂತಿ ಇರ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ದ ಫಿಲಮೆಂಟ್. ಯಾವಾಗ ಕರೆಂಟ್ ಹಾಕಿದ ತಕ್ಷಣ ಆ ಫಿಲಮೆಂಟ್ ಹತ್ಕೊಂಡು ಉರಿತೈತಿ, ಆವಾಗ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಈಗ ನೋಡೋಣ, ವಾಟ್ ಈಸ್ ದ ಫಿಲಮೆಂಟ್ ರೆಸಿಸ್ಟೆನ್ಸ್ ಅಂತಾನೆ ಏನ್ ಕೇಳಿದಾನೆ, ರೆಸಿಸ್ಟೆನ್ಸ್ ಅನ್ನ ಕೇಳಿದಾನೆ. ರೆಸಿಸ್ಟೆನ್ಸ್ ಅನ್ನ ಕ್ವಶನ್ ಮಾರ್ಕ್. ಹಾಗಿದ್ರೆ ಈಗ I ಕೊಟ್ಟನ V ಕೊಟ್ಟನ ಅಂತ ಹೇಳಿ ನೋಡ್ಬೇಕು. ನೆಕ್ಸ್ಟ್ ನೋಡಿ, ಈ 6 ವೋಲ್ಟ್ ಬಲ್ಬ್ ಅಂತಾನೆ. ಎಷ್ಟು ಹೇಳು, 6 ಸಣ್ಣ ಬಲ್ಬ್ ಇರುತ್ತೆ ನೋಡಿದ್ರಲ್ಲ, 6 ವೋಲ್ಟ್ ಬಲ್ಬ್, ಅದು 6 ವೋಲ್ಟ್ ಕೊಟ್ಟ. ಅಂಡ್ ಕರೆಂಟ್ ಆಫ್ 0.5 amps ಕರೆಂಟ್ ಕೊಟ್ಟ. ಏನ್ ಕೊಟ್ಟ? 0.5 amps ಕರೆಂಟ್. ಏನು ಹೇಳು, 0.5 amps. ನೋಡಿ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಸೊ ಏನ್ ಕ್ವಶನ್ ಹೇಳ್ತಾನೆ, ವಾಟ್ ಈಸ್ ದ ಫಿಲಮೆಂಟ್ ರೆಸಿಸ್ಟೆನ್ಸ್? ಫಿಲಮೆಂಟ್ ಸಣ್ಣ ಬಲ್ಬ್ ಇರುತ್ತೆ ನೋಡಿರಲ್ಲ, ಯಾವುದು ಸೀರೀಸ್ ಲೈಟ್ ನೋಡಿದಿರಲ್ಲ, ಅದು ಬಳಸದೆ 6 ವೋಲ್ಟ್ಸ್. ಅದರಲ್ಲಿರ್ತಕ್ಕಂಥ ಫಿಲಮೆಂಟ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಬೇಕು. ಸಣ್ಣ ಬಲ್ಬ್ ನೋಡಿದ್ರಲ್ಲ, ಸೀರೀಸ್ ಲೈಟ್ ಇರುತ್ತಾ, ಆ ಲೈಟ್ ಒಳಗಿರತಕ್ಕಂಥ ಫಿಲಮೆಂಟಿನ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಏನ್ ಕೊಟ್ಟಿದ್ದಾರೆ, ಅದು ಎಷ್ಟು ವೋಲ್ಟ್ಸ್ ಕರೆಂಟ್ ಅನ್ನ ಬಳಸ್ತದಪ್ಪ ಅಂದ್ರೆ 6 ವೋಲ್ಟ್ಸ್. ಹಾಗಾದ್ರೆ ಎಷ್ಟು ಕರೆಂಟ್ ಹರಿತೈತೆ ಅದ್ರಾಗೆ? 0.5 amps ಹರಿತೈತಿ. ನೋಡಿ ಈಗ ಫಾರ್ಮುಲಾ ಬನ್ನಿ. ಏನ್ ಫಾರ್ಮುಲಾ? V is equal to I into R. ಕರೆಕ್ಟಾ? ಸೊ ಈಗ V ಎಷ್ಟು ಕೊಟ್ಟಾರೆ? 6. I ಎಷ್ಟು ಕೊಟ್ಟಾರೆ? 0.5. ಏನ್ ಕೇಳಿದ್ದಾರೆ? R ಕೇಳಿದ್ದಾರೆ. ನೋಡಿ R ಅಲ್ಲೇ, ಸೊ ನೋಡಿ R ಅಲ್ಲೇ ಇರುತ್ತೆ. 0.5 ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. 6 ಡಿವೈಡೆಡ್ ಬೈ 0.5. 5 ಒಂದೇ. ಸೊ 5 ಒಂದೇ, 5 ನೋಡಿ ಇಲ್ಲಿ 5.5 ಇದೆ. ಸೊ ಈಗ ನೀವೇನ್ ಮಾಡಬೇಕು, ಒಂದು ನಿಮಿಷ, 6 by 0.5 ಇದೆ. ಈಗ ನಾನೇನ್ ಮಾಡ್ತೀನಿ, ಇದನ್ನ 10ರಿಂದ ಗುಣಿಸ್ತೀನಿ. ಕ್ಯಾಲ್ಕುಲೇಟರ್ ಡೈರೆಕ್ಟ್ ಆನ್ಸರ್ ಬರುತ್ತೆ. 60 by 5 ಆಗುತ್ತೆ. 5 ಒಂದೇ 5, 5 2 10. ರೆಸಿಸ್ಟೆನ್ಸ್ ಎಷ್ಟಪ್ಪ? 12 ಓಮ್. ರೆಸಿಸ್ಟೆನ್ಸ್ ಎಷ್ಟು? 12 ಓಮ್. ಎಲ್ಲಿದೆ ನೋಡಿ 12 ಓಮು. ಸೊ 12 ಓಮ್. ಸಾರಿ, ವಾಟ್ ಈಸ್ ದ ಫಿಲಮೆಂಟ್ ರೆಸಿಸ್ಟೆನ್ಸ್? ಇದು ಬರಿಬೇಕಾದ್ರೆ ಮಿಸ್ಟೇಕ್ ಆಗಿದೆ. ಇದು 12 ಓಮ್. ಇವೆಲ್ಲ ಬ್ಯಾಟ್ಸ್ ಅಲ್ಲ, ಏನ್ ಹೇಳು? ಓಮ್. ಸೊ ಇದು ಪವರ್ಗಾದ್ರೆ ಬ್ಯಾಟ್ಸ್. ಸೊ ಸರಿಯಾದ ಉತ್ತರ ಯಾವ್ದು? ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ
ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ಹೌ ಮಚ್ ವ್ಯಾಟ್ ಸೆಕೆಂಡ್ ಇನ್ ವ್ಯಾಟ್ ಅವರ್ ಅಂತಾರೆ. ಇದು ವಿಚಿತ್ರ ನೋಡಿ. ಹೌ ಮಚ್ ವ್ಯಾಟ್ ಇನ್ ವ್ಯಾಟ್ ಸೆಕೆಂಡ್ ಅವರ್. ಒಂದು ನಿಮಿಷ ಅಳಿಸ್ಲಾಯ್ತಾ, ಅಳಿಸ್ಲಾರಪ್ಪ. ಹೌ ಮಚ್ ವ್ಯಾಟ್ ಇನ್ ವ್ಯಾಟ್ ಸೆಕೆಂಡ್ ಅವರ್ ಅಂತಾರೆ. ಎಷ್ಟನೇ ಕ್ವಶನ್ ಇದು? ಕಮಾನ್ 175 ಹೋಗೋಣ. ಸೊ ಇಲ್ಲಿ ನಿಧಾನಕ್ಕೆ ನೋಡಿ, ಹೌ ಮಚ್ ವ್ಯಾಟ್ ಸೆಕೆಂಡ್ ಇನ್ ವ್ಯಾಟ್ ಅವರ್ ಅಂತಾರೆ. ನೋಡಿ ಇಲ್ಲಿ ಕೇಳಿ, ವ್ಯಾಟ್ ಅವರ್ ಅಂದ್ರೆ 1 ವ್ಯಾಟು ಇಂಟು 1 ಅವರ್ ಅಂತ ಅರ್ಥ. 1 ಅವರ್ ಕರೆಕ್ಟಾ? 1 ವ್ಯಾಟು 1 ಅವರ್ ಇದೆ, ಕರೆಕ್ಟಾ? ಸೊ ಈಗ ನೋಡಿ, ಇದು ಸೆಕೆಂಡಲ್ಲಿ ಆದ್ರೆ ಎಷ್ಟಾಕತಿ ಅಂತ ಹೇಳ್ತಾರೆ. ಹೌದಾ? ನಿಮ್ಗೆ ಗೊತ್ತಿದೆ 1 ವ್ಯಾಟ್ ಹಂಗೆ ಕೇಳಿದಾನು. ನೋಡಿ ಇಲ್ಲಿ ಏನು ಕೇಳಿದಾನೆ? ವ್ಯಾಟ್ ಹಂಗೆ ಇದೆ. ಆದ್ರೆ ಅವರ್ ಏನ್ ಮಾಡಬೇಕು? ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. 1 ಅವರ್ಗೆ ಸೆಕೆಂಡ್ 60 ಸೆಕೆಂಡ, 60 ಮಿನಿಟ್. 1 ಮಿನಿಟ್ಗೆ ಸೆಕೆಂಡ್ 60 ಸೆಕೆಂಡ್. ಅವಾಗ 60 ಇಂಟು 60 ಗುಣಿಸಿದ್ರೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ? 1 ಅವರ್. ನಿಧಾನಕ್ಕೆ ನೋಡಿ, 1 ಅವರ್ ಈಸ್ ಈಕ್ವಲ್ ಟು 60 ಮಿನಿಟ್. ಕರೆಕ್ಟ್ ಏನಪ್ಪ? ಎಂತ ಶತ ತಡ್ರಿದ್ದೀರಿ ನೋಡು. 60 ಇಂಟು 1 ಮಿನಿಟ್. ಕರೆಕ್ಟ್ ಏನಪ್ಪ? 60 ಮಿನಿಟ್ ಅಂದ್ರೇನು? 60 ಇಂಟು 1 ಮಿನಿಟ್. ಸೊ ಓಕೆನಾ? ಸೊ ಅವಾಗ 60 ಇಂಟು 1 ಮಿನಿಟ್ಗೆ ಸೆಕೆಂಡು 60 ಸೆಕೆಂಡ್. 36,3000. ಆವಾಗ 1 ಅವರ್ ಬದಲಾಗಿ ಏನು ಬರೀಬೇಕು? 3600. ಈಗ ಅವರ್ ಬಗ್ಗೆ ಏನು ಬಂತು? ಸೆಕೆಂಡ್ ಬಂತು. ನೆಕ್ಸ್ಟ್ ಎರಡನ್ನು ಗುಣಿಸ್ಬೇಕು. ಅವಾಗ 3600 ವ್ಯಾಟ್ ಸೆಕೆಂಡ್. SECOND ವ್ಯಾಟ್ ಸೆಕೆಂಡ್. ದಿಸ್ ಇಸ್ ದ ಆನ್ಸರ್. ಎಲ್ಲೈತೆ? 3600 ವ್ಯಾಟ್ ಸೆಕೆಂಡ್. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ? ಸಿ another one time. How much watt second in watt hour? So here is the watt hour. 1 watt into 1 hour. 1 watt as usual. Instead of 1 hour, see, 1 hour is equal to 60 minutes. 60 minutes means 60 into 1 minute. 1 minute, there are 60 quantities are there. That means 60 is there. So 60 into 1 minute. 60 into 1 minute. Instead of 1 minute, we are writing as 60 second. 6 6 ja 36 00 3600 second. That means 1 hour is equal to 3600. Instead of 1 hour, we put the 3600 second. Then you can multiply 3 into 3600 into 1. That is 3600 watt second. Now watt hour is converted into watt second. Okay na? So next question.